ಹಲೋ ಫ್ರೆಂಡ್ಸ್, ಶುಭೋದಯ. ಇವತ್ತು ನಾನು ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಗಿಡಗಳಿಗೆ ಯಾವ ರೀತಿ ಕೊಡ್ಬೋದು ಅನ್ನೋದನ್ನು ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇದು ನಾನು ತುಂಬ ದಿನದಿಂದ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲೇ ಇರೋವಂಥ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿ, ಅಂದರೆ ಹಾಲು, ಮೊಸರು, ಸ್ವಲ್ಪ ಕಡಲೆ ಹಿಟ್ಟು, ಬೆಲ್ಲ ಇದನ್ನು ಮಿಶ್ರಣ ಮಾಡಿ ಇಟ್ಕೊಂಡು, ಅದಕ್ಕೆ ಸಿಕ್ಕಿದರೆ ಸ್ವಲ್ಪ ಸಗಣಿ, ಒಣ ಸಗಣಿ ಇದ್ದರೆ ಅದನ್ನು ಹಾಕಿ ಅದನ್ನು ನೀರಿನ ಮುಖಾಂತರ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಟ್ಟರೆ ಹೊರಗಡೆಯಿಂದ ಕೊಡೋ ಗೊಬ್ಬರದಷ್ಟೇ ಅದಕ್ಕೆ ಪೌಷ್ಟಿಕಾಂಶ ಸಿಗತ್ತೆ. ಮತ್ತು ಗಿಡ ಯಾವುದೇ ಕಾರಣಕ್ಕೂ ರೋಗ ಅದಕ್ಕೆ ಹತ್ತೋದಿಲ್ಲ. ಅದನ್ನು ಇವಾಗ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್, ಇದು ನಮ್ಮ ಸೈಟ್ ಹತ್ರ ಹೋಗಿದ್ವಿ. ಅಲ್ಲಿ ಆಕಳುಗಳದ್ದು ಸಗಣಿ ಒಣಗಿ ಬಿದ್ದಿತ್ತು. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕವರಲ್ಲಿ ಹಾಕ್ಕೊಂಡು ಬಂದಿದ್ದೆ. ಇಷ್ಟು ಸಗಣಿ ಸಿಕ್ಕಿದೆ. ಈ ಸಗಣಿನ ಚೆನ್ನಾಗಿ ಒಣಗಿತ್ತಲ್ಲ, ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿಕೊಂಡ್ರೆ ಅದು ನೀರಲ್ಲಿ ಬೇಗ ಕರಗುತ್ತೆ, ತೇಲೋದಿಲ್ಲ. ಅಷ್ಟು ಇದಾಗಿ ಕರಗಿ ಚೆನ್ನಾಗಿ ಇದಾಗುತ್ತೆ. ನೋಡಿ, ಈ ಥರ ಆಕಳು ಸಗಣಿ ಇದು. ಬೆಂಗಳೂರಲ್ಲಿ ಸಿಗೋದೇ ಅಪರೂಪ. ಅಲ್ಲಿ ಹೋಗಿದ್ನಲ್ಲ, ಹಾಗೆ ಹಾಕ್ಕೊಂಡು ಬಂದಿದ್ದೆ ಕವರಲ್ಲಿ. ಇದರಲ್ಲಿ ಆಲ್ರೆಡಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ನಾನು 3-4 ದಿನದ ಕೆಳಗಡೆ ಮಿಕ್ಸ್ ಮಾಡಿಟ್ಟಿದ್ದೆ. ಇದರಲ್ಲಿ ಬೆಣ್ಣೆ ತೆಗೆದಿದ್ದು, ಹಾಲಿನ ನೀರು, ಮತ್ತು ಮೊಸರಿದೆ, ಬೆಲ್ಲ ಇದೆ, ಕಡಲೆ ಹಿಟ್ಟಿದೆ. ಇವುಗಳನ್ನು ಹಾಕಿ ಇಟ್ಬಿಟ್ಟಿದ್ದೆ. ಆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ನೆನಪು ಆಗಲಿಲ್ಲ. ಹಾಗಾಗಿ ಇವಾಗ ನೋಡಿರಿ, ಇದನ್ನು ಈ ರೀತಿ ನಾನು ಮಿಕ್ಸ್ ಮಾಡಿಟ್ಟಿದ್ದನ್ನು ಒಂದು ದೊಡ್ಡ ಬಕೆಟಿಗೆ ಶಿಫ್ಟ್ ಮಾಡ್ಕೊತೀನಿ. ಇಷ್ಟು ನೀರಿದೆ. ಇಷ್ಟು ನೀರು ಫಸ್ಟ್ ನಾನು ಇದಕ್ಕೆ ಸಗಣಿ ಹಾಕ್ಬಿಡ್ತೀನಿ. ಸಗಣಿನ ಹಾಕಿದ್ದೀನಿ. ಆಮೇಲೆ ಇದನ್ನು ಸುರ್ಕೊತೀನಿ. ಸುಟ್ಕೊಂಡು ಒಂದು ದೊಡ್ಡ ಕಡ್ಡಿ ತಗೊಂಡು ಅದನ್ನು ಚೆನ್ನಾಗಿ ಮೇಲೆ ಕೆಳಗಡೆ ಮಾಡ್ತೀವಿ. ಚೆನ್ನಾಗಿ ಮಿಕ್ಸನ್ನು ಮಾಡಬೇಕು ಮೇಲೆ ಕೆಳಗಡೆ. ಈ ರೀತಿ ಮಿಕ್ಸ್ ಆದಮೇಲೆ ಇದನ್ನು ನಾನು ಒಂದು ಇದರಲ್ಲಿ ಮುಚ್ಚಿಟ್ಬಿಡ್ತೀನಿ. ಮುಚ್ಚಿಟ್ಟು ನಾಳೆ ಮತ್ತೆ ಬಂದು ಇದನ್ನು ಮೇಲೆ ಕೆಳಗಡೆ ಮಾಡ್ತೀನಿ. ಹೀಗೆ ಒಂದು 2-3 ದಿನಕ್ಕೆ ಇದು ಒಳ್ಳೆ ನ್ಯೂಟ್ರಿಯೆಂಟ್ ಲಿಕ್ವಿಡ್ ಗೊಬ್ಬರ ರೆಡಿ ಆಗುತ್ತೆ. ಇದು ಕೂಡ ಒಬ್ಬರು ಗುರೂಜಿ, ಕಾಡು ಮಟ್ಟದ ಗುರೂಜಿ ಅವರು, ನನಗೆ ಹೆಸರು ಸರಿಯಾಗಿ ಗೊತ್ತಿಲ್ಲ, ಅವ್ರು ಈ ರೀತಿ ಮಾಡಿ ಗದ್ದೆಗಳಿಗೆಲ್ಲ ಬಳಸ್ರಿ ಅಂತ ಹೇಳಿದರು ಅವ್ರ ಭಾಷಣದಲ್ಲಿ. ಇದರಿಂದ ಏನಾಗುತ್ತೆ ಅಂದರೆ ಮಣ್ಣಲ್ಲಿರೋಂತಹ ಸೂಕ್ಷ್ಮ ಜೀವಿಗಳು ಮತ್ತು ಸೂಕ್ಷ್ಮ ನರತಂತುಗಳಿರ್ತಾವಲ್ಲ ಸಸ್ಯಗಳದ್ದು, ಅವುಗಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ. ಮಣ್ಣಲ್ಲಿರೋಂಥ ಎರೆಹುಳಗಳು ಕೂಡ ಜಾಸ್ತಿ ಆಗುತ್ತೆ. ಎಂಥ ಬರಡು ಭೂಮಿ ಇರಲಿ, ಈ ರೀತಿ ಲಿಕ್ವಿಡನ್ನು ಬಳಸಿದರೆ ನಿಮ್ಮ ಗದ್ದೆಗಳು ಕೂಡ, ಗದ್ದೆ ತೋಟ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಫಲವತ್ತತೆ ಆಗುತ್ತೆ. ನೀವು ಆದಷ್ಟು ಈ ರೀತಿ ಲಿಕ್ವಿಡನ್ನು ತಯಾರು ಮಾಡಿಕೊಳ್ಳ್ರಿ ಅಂತ ಹೇಳಿದರು. ಆಮೇಲೆ ಇದರಿಂದ ಬರಡು ಭೂಮಿನೇ ಫಲವತ್ತಾದ ಭೂಮಿಯಾಗಿ ಪರಿವರ್ತನೆ ಹೊಂದಿರೋಂಥ ನಿದರ್ಶನಗಳನ್ನು ಕೆಲವೊಂದು ಉದಾಹರಣೆ ಕೊಟ್ಟು ಹೇಳಿದ್ರು. ಖುಷಿಯಾಯಿತು ಕೇಳಿದಾಗ. ನಾವು ಏನಕ್ಕೆ ಟ್ರೈ ಮಾಡಬಾರ್ದು ಅಂತ. ಮನೇಲಿರುತ್ತೆ, ಕಡಲೆ ಹಿಟ್ಟಿರುತ್ತೆ, ಬೆಲ್ಲ ಇರುತ್ತೆ, ಹಾಲು ಮೊಸರಂತೂ ಯೂಸ್ ಮಾಡ್ತಾನೆ ಇರ್ತೀವಿ. ಬಳಸ್ದಲೇ ಇರೋದನ್ನು ಬಿಸಾಕ್ಬಿಡ್ತಿದ್ವಿ. ಸೊ ಅವುಗಳನ್ನೇ ಮಾಡ್ತಿದ್ದೆ. ಪ್ಲಸ್ ಈ ಸಲ ಸಗಣಿನೂ ಸಿಕ್ತು. ಇಷ್ಟು ವಸ್ತುಗಳನ್ನು ಹಾಕಿ ಅವ್ರು ಹೇಳ್ದಂಗೆ ಎಲ್ಲನೂ ಹಾಕಿದ್ದೀನಿ ಈ ಸಲ. ಹೋದ ಸಲನೂ ಮಾಡಿ ಹಾಕಿದ್ದೆ. ಊರಿಂದ ಸ್ವಲ್ಪ ಸಗಣಿಯನ್ನು ತೊಗೊಂಡು ಬಂದು ಈ ಥರ ಮಿಕ್ಸ್ ಮಾಡಿಬಿಟ್ಟು ಗಿಡಗಳಿಗೆ ಹಾಕಿದ್ದೆ. ನನ್ನ ಗಿಡಗಳು ಬೇಸಿಗೆಯಲ್ಲೂ ತುಂಬ ಚೆನ್ನಾಗಿ ಸೊಂಪಾಗಿತ್ತು. ಇಷ್ಟು ಲಿಕ್ವಿಡಿಗೆ ನಾನು ಇದಕ್ಕೆ ಇನ್ನಷ್ಟು ನೀರನ್ನು ಬೆರೆಸ್ಬಿಟ್ಟು
ಎಲ್ಲ ಪಾಟ್ಗಳಿಗೆ ಮೇಲೆ ಕೆಳಗಡೆ ಇರೋ ಎಲ್ಲ ಪಾಟ್ಗಳಿಗೂ ಒಂದೊಂದು ಕಪ್ ಹಾಕ್ತಾ ಬರ್ತೀನಿ. 6 ತಿಂಗಳಿಗೊಮ್ಮೆ ಹಾಕಿದರೆ ಸಾಕಂತೆ. ನಾನು ಹಾಕೋ ಆಲ್ಮೋಸ್ಟ್ 6 ತಿಂಗಳು ಆಗಿದೆ. ಈ ಲಿಕ್ವಿಡ್ ನನಗೆ ತುಂಬ ಉಪಯೋಗ ಆಗಿದೆ. ನಾನು ಯಾವುದೇ ರೀತಿ ಗೊಬ್ಬರಗಳನ್ನು ಹಾಕೋಕ್ಕೆ ಹೋಗಲ್ಲ. ರಾಸಾಯನಿಕ ಗೊಬ್ಬರಗಳು ಹೂವಿನ ಗಿಡಕ್ಕೂ ಹಾಕಲ್ಲ, ತರಕಾರಿ ಗಿಡಗಳಂತೂ ಮೊದಲೇ ಹಾಕಲ್ಲ. ಈ ರೀತಿ ನೀವು ಕೂಡ ಮಾಡ್ಕೊಬೋದು. ಒಂದು 2-3 ದಿನ ಒಂದು ಪಾಟ್ ಡಬ್ಬದಲ್ಲಿ ಇಟ್ಕೊಂಡ್ರೆ ಒಳ್ಳೆ ನ್ಯೂಟ್ರಿಯೆಂಟ್ ಲಿಕ್ವಿಡ್ ಸಿಗುತ್ತೆ. ಮತ್ತು ಅದೇನು ವಾಸನೆನೂ ಆಗೋಲ್ಲ. ನಾನು ಕೈಯಲ್ಲೇ ಮಾಡ್ತೀನಿ ನೋಡಿರಿ, ಏನೂ ವಾಸನೆ ಆಗೋಲ್ಲ. ಗೋಮಯ ಇವು ಎಲ್ಲ ತುಂಬಾ ಶ್ರೇಷ್ಠ. ಅದು ಆಕಳು ಸಗಣಿ ಅಂತೂ ಸಿಗೋದೇ ಅಪರೂಪ. ಫ್ರೆಂಡ್ಸ್, ಯಾವುದೇ ಅಸಹ್ಯ ಪಡಲ್ಲ. ನಾವು ಕೂಡ ಹಳ್ಳಿಯಲ್ಲಿ ಬೆಳೆದಿಲ್ಲ, ಆದ್ರೂ ಅವ್ಗಳ ಜೊತೆಗಿರೋಂಥ ನಂಟು ಯಾವತ್ತೂ ನಮ್ಮ ಜೊತೆಯಿಂದ ಹೋಗಲ್ಲ. ಆಕಳು ನಮ್ಮ ಗೋಮಾತೆ, ಅವಳಿಗಿರೋಂಥ ಶ್ರೇಷ್ಠ ಗುಣಗಳು ಮನುಷ್ಯರಲ್ಲಿ ಬರಬೇಕು. ಎಷ್ಟೇ ಇದ್ದರೂ ಅವಳು ಅಮೃತನೇ ಸುರಿಸ್ತಾಳೆ. ಏನೇ ಅವಳಿಗೆ ಫುಡ್ ಹಾಕಿದ್ರೂ, ಎಂಥ ಫುಡ್ ಹಾಕಿದ್ರೂ ಪಾಪ ಅವಳು ಕೊಡೋದು ಮಾತ್ರ ಅಮೃತ. ಅದಕ್ಕೆ ಸಮಾನ ಆಗಿರೋಂಥ ವಸ್ತು ಈ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಅವಳ ಗೋಮಯ ಆಗಲಿ, ಅವಳ ಇದಾಗಲಿ, ಸಗಣಿ ಆಗಲಿ ತುಂಬಾ ಶ್ರೇಷ್ಠವಾಗಿರೋಂಥ ವಸ್ತು. ಇದನ್ನೇ ಯೂಸ್ ಮಾಡಿ ನಾವು ಕೂಡ ಜೀವನ ಮಾಡಿದ್ರೆ ನಾವು ಆರೋಗ್ಯವಾಗಿರೋಕ್ಕೆ ಸಾಧ್ಯ. ಒಬ್ಬರು ಗುರೂಜಿ ಹೇಳಿದರು, ಬರೀ ಆಕಳು ಮೈಯನ್ನು ಸವರಿದ್ರೆ ಸಾಕಂತೆ, ನಮಗೆ ಇರೋಂತಹ ಕೆಲವೊಂದು ರೋಗಗಳು ನಮಗೆ ಗೊತ್ತಿಲ್ಲದಂಗೆ ನಮ್ಮ ದೇಹದಿಂದ ಹೊರಗಡೆ ಹೋಗಿರುತ್ತಂತೆ. ಎಷ್ಟು ಶಕ್ತಿ ಇದೆ ನೋಡಿರಿ ಆಕಳಲ್ಲಿ. ಅದಕ್ಕೆ ನಮ್ಮ ಭಾರತವ್ರು ಯಾವತ್ತೂ ಗೋಮಾತೆನ ಪ್ರತಿಯೊಂದು ಹಂತಕ್ಕೂ ಪೂಜೆ ಮಾಡ್ತಾರೆ. ನನ್ನ ಇನ್ಫಾರ್ಮೇಷನು ನಾನು ಮಾಡಿದ್ದು ಈ ಲಿಕ್ವಿಡ್ ನಿಮಗೆ ಇಷ್ಟ ಆದರೆ ನೀವು ಕೂಡ ಮಾಡಿಕೊಡಿ. ಫ್ರೆಂಡ್ಸ್, ಥ್ಯಾಂಕ್ ಯು. ನನಗೆ ನಿಮ್ಮ ಕಡೆಯಿಂದ ಒಂದು ಸಪೋರ್ಟಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಮನೆಯಲ್ಲೇ ಸಿಗೋವಂಥ ವಸ್ತುಗಳಿಂದ ತಯಾರು ಮಾಡಿದ್ದೀನಿ ಲಿಕ್ವಿಡ್ನ. ನೋಡಿ ಎಷ್ಟು ನೈಸಾಗಿದೆ. ಪಾಟ್ಗಳಿಗೆ ಸುರಿಯೋಕ್ಕೂ ತುಂಬ ಈಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.